ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟಾ, ಇವತ್ತು ನಮ್ಮ ಮನೆಯಲ್ಲಿ ಸಿಂಪಲ್ ಆಗಿ ಚಿಕನ್ ಪುಳಿ ಮುಂಚಿ ಮಾಡ್ತಾ ಇದ್ದೇವೆ. ಹಾಗೆ ಅದನ್ನು ಕೂಡ ಶೇರ್ ಮಾಡ್ತೇನೆ ನಿಮ್ಮೊಟ್ಟಿಗೆ. ಇವತ್ತು ಅರ್ಧ ಕೆಜಿ ಚಿಕನ್ ಅಲ್ಲಿ ಮಾಡ್ತಾ ಇರೋದು ಪುಳಿ ಮುಂಚಿ. ಈಗ ಸ್ವಲ್ಪ ಬಿಸಿ ನೀರು ತಗೊಂಡಿದ್ದೇನೆ, ಅದಕ್ಕೆ ಒಂದು 10 ಕೆಂಪು ಮೆಣಸು ಹಾಕಿಟ್ಟಿದ್ದೇನೆ. ಒಂದು 1/4 ಗಂಟೆ ಇಟ್ಟರೆ ಆಯ್ತು. ಓಕೆ, ಈಗ ಸಣ್ಣ ಮಿಕ್ಸಿ ಜಾರ್ ತಗೊಂಡಿದ್ದೇನೆ. ಅದಕ್ಕೆ ಮಸಾಲ ಐಟಮ್ ಅಂದ್ರೆ ಚಕ್ಕೆ, ಲವಂಗ, ದಾಲ್ಚಿನ್ನಿ, ಹಾಗೆ ಸ್ವಲ್ಪ ಗಸಗಸೆ, ಏಲಕ್ಕಿ ಹಾಕಿದ್ರೆ ಆಯ್ತು. 1 ಸ್ಪೂನ್ ಗೋಡಂಬಿ, ಆಯ್ತಾ? ಇದು ಹಾಕಿದ್ರೆ ಟೇಸ್ಟ್ ಒಳ್ಳೆದಾಗ್ತದೆ, ಇದ್ರೆ ಹಾಕಿದ್ರೆ ಆಯ್ತು. 1 ಸ್ಪೂನ್ ಕೊತ್ತಂಬರಿ ರೋಸ್ಟ್ ಮಾಡ್ಬೇಕಂತಿಲ್ಲ, ಇದು ರೋಸ್ಟ್ ಮಾಡಿದಿತ್ತು, ಹಾಗೆ ಅದನ್ನೇ ಹಾಕ್ತಾ ಇದ್ದೇನೆ. 1/4 ಚಮಚ ಜೀರಿಗೆ, ಮತ್ತೆ ಸಣ್ಣ ತುಂಡು ಹುಣಸೆ ಹಣ್ಣು, 1 ಸ್ಪೂನ್ ಈರುಳ್ಳಿ ಕೂಡ ಹಾಕ್ತಾ ಇದ್ದೇನೆ ಕಟ್ ಮಾಡಿ. ಇದು ಸಹ ಹಾಕಿದ್ರೆ ಟೇಸ್ಟ್ ಒಳ್ಳೆದಾಗ್ತದೆ ಅಂತ. ಒಂದು 5 ಕರಿಬೇವು ಎಲೆ, ಬಿಸಿ ನೀರಲ್ಲಿ ನೆನೆಸಿಟ್ಟ ಮೆಣಸನ್ನು ಹಾಕ್ತಾ ಇದ್ದೇನೆ ಈಗ. ಇನ್ನು ಇದಕ್ಕೆ ಸ್ವಲ್ಪ ನೀರು ಹಾಕಿ ಚಂದ ಮಾಡಿ ಗ್ರೈಂಡ್ ಮಾಡಿ ತರಬೇಕು. ಮೆಣಸನ್ನು ನೆನೆಸಿಟ್ಟ ನೀರನ್ನೇ ಹಾಕ್ತಾ ಇದ್ದೇನೆ, ಅಂದ್ರೆ ಅದನ್ನು ವಾಶ್ ಮಾಡಿ ಹಾಕೋದಲ್ಲ, ಹಾಗಾಗಿ. ಇಲ್ಲಿ ನೋಡಿ, ಗ್ರೈಂಡ್ ಮಾಡಿ ತಂದಿದ್ದೇನೆ, ಒಳ್ಳೆ ಪೇಸ್ಟ್ ಆಗಿದೆ ಇದು. ತೆಂಗಿನಕಾಯಿ ಎಲ್ಲ ಇದಕ್ಕೆ ಹಾಕ್ಲಿಕ್ಕಿಲ್ಲ. ಈಗೊಂದು ಬಾಣಲೆ ತಗೊಂಡಿದ್ದೇನೆ, ಅದು ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕಬೇಕು, 1 ಚಮಚದಷ್ಟು. ಎಣ್ಣೆ ಕೂಡ ಬಿಸಿಯಾಗಿ ಆಯ್ತು. ಈಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ತಾ ಇದ್ದೇನೆ. ಎಣ್ಣೆ ಹೇಗೆ ಸಿಡಿತಾ ಉಂಟು ನೋಡಿ, ಹತ್ತಿರ ಇರುವಾಗ ಸ್ವಲ್ಪ ಜಾಗ್ರತೆಯಲ್ಲಿರಬೇಕು. ಈಗ ಇದಕ್ಕೆ 2 ಕಟ್ ಮಾಡಿದ ಮೆಣಸಿನಕಾಯಿ ಹಾಕಬೇಕು. ಈ ಮಳೆಗಾಲದ ಟೈಮಲ್ಲಿ ಉಂಟಲ್ಲ, ಏನಾದ್ರೂ ಖಾರ ಖಾರ ತಿನ್ಬೇಕು ಅಂತ ಆಗ್ತದಲ್ಲ, ಆಗ ಈ ರೆಸಿಪಿ ಟ್ರೈ ಮಾಡ್ಬೋದು, ತುಂಬಾ ಚಂದ ಆಗ್ತದೆ, ಆಯ್ತಾ? ಈಗ ಸಣ್ಣದಾಗಿ ಕಟ್ ಮಾಡಿದ 1 ನೀರುಳ್ಳಿಯನ್ನು ಹಾಕಿದೆ. ಇದರ ಕಲರ್ ಚೇಂಜ್ ಆಗುವವರೆಗೆ ಸ್ವಲ್ಪ ಫ್ರೈ ಮಾಡ್ತಾ ಇರಬೇಕು. ಕಟ್ ಮಾಡಿದ 1 ಟೊಮೆಟೊ ಕೂಡ ಹಾಕ್ತಾ ಇದ್ದೇನೆ. ಇದನ್ನು ಸಹ ಒಂದು 5 ನಿಮಿಷ ಫ್ರೈ ಮಾಡ್ತಾ ಇರಬೇಕು, ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೆ. 1ಕ್ಕಿಂತ ಹೆಚ್ಚು ಟೊಮೆಟೊ ಹಾಕಿದ್ರೆ ಉಂಟಲ್ಲ, ಖಾರ ಹೋಗ್ತದೆ, ಸ್ವೀಟಿಶ್ ಆಗಿ ಬರ್ತದೆ, ಅದು ಒಳ್ಳೆದಾಗುದಿಲ್ಲ ತಿನ್ಲಿಕ್ಕೆ ಸಹ. ಈ ಚಿಕನ್ ಪುಳಿ ಮುಂಚಿ ಮಾತ್ರ ಉಂಟಲ್ಲ, ತುಂಬಾ ಸುಲಭ ಉಂಟು ಮಾಡ್ಲಿಕ್ಕೆ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಎಲ್ಲ ಎಂತ ಹಾಕ್ಲಿಲ್ಲ, ಸಿಂಪಲ್ ಆಗಿ ಮಾಡಿದ್ದು. ನೀವು ಕೂಡ ಟ್ರೈ ಮಾಡಿ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಅರ್ಧ ಸ್ಪೂನ್ ಅರಶಿಣ. ಇನ್ನು ಒಮ್ಮೆ ಮಿಕ್ಸ್ ಮಾಡಿದ್ರೆ ಆಯ್ತು. ಈಗ ಕ್ಲೀನ್ ಮಾಡಿಟ್ಟಂತಹ ಅರ್ಧ ಕೆಜಿ ಚಿಕನ್ ಹಾಕ್ತಾ ಇದ್ದೇನೆ. ಎಲ್ಲ ಹಾಕಿ ಆಯ್ತು, ಇನ್ನು ಚಂದ ಮಾಡಿ ಮಿಕ್ಸ್ ಮಾಡಬೇಕು. ಇನ್ನು 15 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಬೇಯಲಿಕ್ಕೆ ಬಿಡ್ತೇನೆ. ಈಗ ನೋಡಿ, ಚಿಕನ್ ಒಳ್ಳೆ ಕುಕ್ ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇನೆ. ಇಷ್ಟ ಆಗಿದ್ರೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಉಪ್ಪು ಹಾಕ್ತಾ ಇದ್ದೇನೆ ರುಚಿಗೆ ಬೇಕಾದಷ್ಟು. ಇನ್ನು ಗ್ರೈಂಡ್ ಮಾಡಿಟ್ಟಂತಹ ಮಸಾಲವನ್ನು ಹಾಕುವ. ಎಷ್ಟು ಒಳ್ಳೆ ಪೇಸ್ಟ್ ಆಗಿದೆ ನೋಡಿ ಇದು. ಈಗ ಇದಕ್ಕೆ ನೀರು ಎಂತ ಆ್ಯಡ್ ಮಾಡ್ತಾ ಇಲ್ಲ, ಮತ್ತೆ ಬೇಕು ಅಂತ ಇದ್ರೆ ಹಾಕುದು. ಮಿಕ್ಸ್ ಮಾಡಿ ಎಲ್ಲ ಆದ್ಮೇಲೆ ಗೊತ್ತಾಗ್ತದಲ್ಲ ನೀರು ಬೇಕಾ ಬೇಡವಾ ಅಂತ. ಇದು ಕರೆಕ್ಟ್ ಉಂಟಾಯ್ತಾ? ಹಾಗೆ ಇದಕ್ಕೆ ನೀರು ಎಂತ ಆ್ಯಡ್ ಮಾಡ್ತಾ ಇಲ್ಲ, ಇಷ್ಟು ಸಾಕು.
ಇನ್ನು ಇದನ್ನೊಂದು 10 ನಿಮಿಷ ಕುದಿ ಬರಲಿಕ್ಕೆ ಬಿಟ್ರಾಯ್ತು. ಉಪ್ಪು ಎಲ್ಲ ಕರೆಕ್ಟ್ ಉಂಟು, ಇನ್ನೂ ಎಂತ ಹಾಕ್ಲಿಕ್ಕಿಲ್ಲ. ಈಗ ನೋಡಿ ಒಳ್ಳೆ ಕುದಿಲಿಕ್ಕೆ ಎಲ್ಲ ಶುರುವಾಗಿದೆ. ಹಾಗೆ ಚಿಕನ್ ಪುಳಿ ಮುಂಚಿ ಕೂಡ ರೆಡಿಯಾಗಿದೆ. ಈ ಪುಳಿ ಮುಂಚಿ ಒಟ್ಟಿಗೆ ಉಂಟಲ್ಲ ನೀರು ದೋಸೆ, ಇಡ್ಲಿ ಮತ್ತೆ ಓಡುಪಾಳೆ ಅಂತ ಹೇಳ್ತೇವಲ್ಲ ಅದೆಲ್ಲ ತಿನ್ಲಿಕ್ಕೆ ಒಳ್ಳೆದಾಗ್ತದೆ. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕಿ ಮಾಡೋದಕ್ಕಿಂತ ಉಂಟಲ್ಲ ಕಡಿಮೆ ಹಾಕಿ ಮಾಡಿದ್ರೆ ಒಳ್ಳೆದಾಗುದು. ಓಕೆ, ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ನಾನ್ ವೆಜ್ ಐಟಮ್ಗೆ ಎಲ್ಲ ಉಂಟಲ್ಲ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಒಂದು ಪರಿಪೂರ್ಣ ಅಂತ ಆಗುದು. ಫೈನಲ್ ಆಗಿ ನೋಡಿ ಹೇಗೆ ಕಾಣಿಸ್ತಾ ಉಂಟು ಅಂತ. ಈಗ ಒಂದು ಬೌಲ್ಗೆ ಸರ್ವ್ ಮಾಡುವ. ಇದನ್ನುಂಟಲ್ಲ ನೋಡುವಾಗ್ಲೇ ಆಸೆ ಆಗ್ತದೆ ಆಯ್ತಾ ತಿನ್ಬೇಕು ಅಂತ. ಇದು ನಾವು ನಮ್ಮ ಮನೆಯಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡಿದ್ದು. ವಿಡಿಯೋ ಇಷ್ಟ ಆಗಿ ಸಹ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಎಲ್ಲಿಯಾದ್ರೂ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಇದೇ ರೀತಿ ನನಗೆ ಕಾಮೆಂಟ್ ಮಾಡಿ ಹೇಗಾಗಿದೆ ಅಂತ. ಓಕೆ, ಸಿಗುವ ಇನ್ನು ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.